ಕಳೆದ 2 ದಿನಗಳ ಹಿಂದೆ ಹುಕ್ಕೇರಿ ತಾಲೂಕಿನಲ್ಲಿ ಬಿದ್ರೆವಾಡಿ ಗ್ರಾಮದಲ್ಲಿ ವಿದ್ಯುತ್ಗೆ ಸಂಬಂಧಿಸಿದಂತೆ ಗ್ರಾಮದ ಬಸವಣ್ಣ ಗಸ್ತಿ ಹಾಗೂ ದುಂಡಪ್ಪ ಗಸ್ತಿ ದೇವರ ಜಮೀನಿನಲ್ಲಿ ಅಳವಡಿಸಿದ ಹಲವು ಕಂಬಗಳು ಅಪಾಯಕಾರಿ ಆಗಿ ವಾಲಿಕೊಂಡ ಕಂಬಗಳು ಜೋತು ಬಿದ್ದ ವಿದ್ಯುತ್ ತಂತಿಗಳಿಂದ ರೈತರು ಜೀವ ಭಯದಲ್ಲೇ ಕೆಲಸ ಮಾಡುವಂತಾಗಿತ್ತು. ಈ ಕುರಿತು ನಮ್ಮ ಸುದ್ದಿ ವಾಹಿನಿಯನ್ನು ಕಳೆದ 2 ದಿನಗಳ ಹಿಂದೆ ಸುದ್ದಿ ಮಾಡಲಾಗಿತ್ತು. ಈ ಸುದ್ದಿ ನೋಡಿದ ಕೂಡಲೇ ಎಚ್ಚೆತ್ತ ಅಧಿಕಾರಿಗಳು ಸೋಮವಾರ ಬೆಳಿಗ್ಗೆಯಿಂದ ವಾಲಿದ ವಿದ್ಯುತ್ ಕಂಬಗಳನ್ನು ಸರಳ ಮಾಡುವ ಕಾರ್ಯ ಆರಂಭ ಮಾಡಿದ್ದಾರೆ. ಈ ಕುರಿತು ರೈತ ದುಂಡಪ್ಪ ಗಸ್ತಿ ಮಾತನಾಡಿದ ತಮ್ಮ ಜಮೀನಿನಲ್ಲಿ ಬಹುದೊಡ್ಡ ಸಮಸ್ಯೆಯಾಗಿತ್ತು. ಫಿಟ್ಟಿಂಗ್ ಮಾಡಾದ್ರೆ 2 ದಿವಸ ನಿನ್ನಿಂದ ಕೆಲಸ ಚಾಲು ಐತ್ರಿ. ಎಲ್ಲ ಟೈಟ್ ಮಾಡಿದಾರ ಕಂಬ ಮತ್ತು ಈಗ ತಂತಿ ಫಿಟ್ಟಿಂಗ್ ಮಾಡ್ಕೋತ ನಡೆದಾರು. ಇನ್ನೂ ಮಾಡತ್ತಾರ ಚಾಲು ಐತ್ರಿ. ನಿಮ್ಮ ನ್ಯೂಸ್ ಪ್ರಕಾರ ನಮ್ದು ಹೆಲ್ಪ್ ಭಾರಿ ಆತ್ರಿ. ಇನ್ನೇನು ಪ್ರಾಬ್ಲಮ್ ಬಂದ್ರೆ ನಾವು ನ್ಯೂಸ್ ಥ್ರೂನ ಮಾಡ್ಬೇಕ್ರಿ. ಮಸ್ತ್ ಆತ್ರಿ ಹೆಲ್ಪ್. ಹಿಂಗೆ ಹೇಳಿ ಏನು ನಾವು ಮಾಡ್ತಾರೆ ಹಂಗೆ ಭಾಳ ಟೈಮ್ ತಕ್ಕೋತ ಬಂದಿದ್ವಿ. ಭಾರಿ ಆತ್ರಿ. ಅದು ಭಾಳ ಎಮರ್ಜೆನ್ಸಿ ಮಸ್ತ್ ಕೆಲಸ ಆತ್ರಿ. ಅದು ಭಾಳ ಸಂತೋಷ ಆಗಿದ್ದೀವಿ ರೀ. ಈಗ ಅಡ್ಮಳಿ ಬಂದಿರ ನಮ್ಮ ಭಾಳ ಲುಕ್ಷಾಯಿನ ಆಕಿತ್ತು. ಏಕದಮ್ಮನ ನೆಲ ಉಬ್ತೈತ್ರಿ. ಅದು ಏರಿನೆಲ್ಲ ಈಗ ಎಷ್ಟು ದಿವಸ ಆಯ್ತು ನ್ಯೂಸ್ ಮಾಡಿ? ಈಗ ನ್ಯೂಸ್ ನಾವು ನಿನ್ನೆ ಶನಿವಾರ ದಿವಸ ಮಾಡಿದ್ವಿ ಸಂಜೆ ಮಾಡಿ 6:30 ಆಗೈತೆ ರೀ ಮಾಡಿದ್ದು. ನಿನ್ನೆ ಶನಿವಾರ ಸುಟ್ಟಿ ಬತ್ರಿ. ನಾವು ಸುಟ್ಟಿ ಅಂತ ಬರೋದಿಲ್ಲ. ಆಮೇಲೆ ಸೋಮವಾರ ನಿನ್ನೆ ಲೊಗಟು ಬಂದು ಚಾಲು ಮಾಡಿದ್ದಾರೆ ಕೆಲಸ. ಅವ್ರಿಗೆ ನೀರಿಂದ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಬಿಸಿಲ ಭಾಳ ಇತ್ತು. ಎಲ್ಲ ಮಾಡಿದ್ವಿ ನಾವು. ಕೋಲ್ಡಿಂಗ್ ಅಪ್ಪಲಿಂಗ್ ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲ ಮಾಡಿದ್ವಿ. ಮತ್ತು ಈಗ ಎಲ್ಲ 4 ಗಂಟೆಗೆಲ್ಲ ಫಿಟ್ಟಿಂಗ್ ಮಾಡಿರ್ಕಪ್ಪ ಮತ್ತು ಎಲ್ಲ ಮಾಡತ್ತಾರ ಅವ್ರಿಗೆ. ಜೋತ್ ಬಿದ್ದದ ತಂತಿ ಜೋತ್ ಬಿದ್ದದು ತಂತಿ ಎಬ್ಸಿ ಕರೆಕ್ಟ್ ಲೈನ್ಲೇ ಮ್ಯಾಲ ಹೈಟ್ಲೇ ಫಿಟ್ಟಿಂಗ್ ಮಾಡತ್ತಾರ. ಕಪ್ಪು ಇರ್ತಾವಲ್ಲ ಮ್ಯಾಗಿನ ಕಪ್ಪು ಜಾಯಿಂಟ್ ಕಪ್ಪದಿಂದ ಇದನ್ನು ಮಾಡತ್ತಾರೆ. ಟೈಟ್ ಮಾಡ್ಕೊಂಡು ಬರತ್ತಾರೆ. ವಿದ್ಯುತ್ ತಂತಿಗಳು ತಮ್ಮ ಕೈಗೆ ಹತ್ತುವ ಸ್ಥಿತಿಯಲ್ಲಿ ಇತ್ತು. ಹಲವಾರು ಬಾರಿ ಸ್ಥಳೀಯ ಲೈನ್ಮ್ಯಾನ್ ಅವರಿಗೆ ವಾಲಿರುವ ಕಂಬ ಹಾಗೂ ಜೋತು ಬಿದ್ದ ತಂತಿಯನ್ನು ಮೇಲಕ್ಕೆ ಎತ್ತಲು ತಿಳಿಸಿದ್ದೇವೆ. ಆದರೆ ಯಾವುದೇ ರೀತಿಯ ಕ್ರಮ ಕೈಗೊಳ್ತಿರಲಿಲ್ಲ. ನಮ್ಮ ಸುದ್ದಿವಾಹಿನಿಯಲ್ಲಿ ಬಂದು ಈ ಸುದ್ದಿ ಮಾಡಿದ ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಸಿಬ್ಬಂದಿಗಳು ಬಂದು ವಾಲಿದ ಕಂಬಗಳನ್ನು ಸರಳ ಮಾಡಿ ಮತ್ತು ಜೋತು ಬಿದ್ದ ತಂತಿಗಳನ್ನು ಮೇಲಕ್ಕೆ ಎತ್ತಿದ್ದಾರೆ. ಮುಂದೆ ಆಗುವ ಅನಾಹುತಗಳನ್ನು ತಪ್ಪಿಸಿದ್ದಾರೆ. ಇದಕ್ಕೆ ನಮ್ಮ ಸುದ್ದಿವಾಹಿನಿಗೆ ಧನ್ಯವಾದ ತಿಳಿಸಿದ್ದಾರೆ ಬಸವಣ್ಣ ಗಸ್ತಿ ಹಾಗೂ ದುಂಡಪ್ಪ ಗಸ್ತಿ.